ನಾವು ಮೊದಲನೇದಾಗಿ ಬೆಂಗಳೂರು ಸೆಂಟ್ರಲ್ ಬಗ್ಗೆ ನೋಡೋಣ. ಬೆಂಗಳೂರು ಸೆಂಟ್ರಲ್ ನಲ್ಲಿ ಹೇಗಿದೆ ಪರಿಸ್ಥಿತಿ, ಸದ್ಯದ ಟ್ರೆಂಡ್ ಏನು, ಯಾರು ಗೆಲ್ಲಬಹುದು, ಯಾರು ಸೋಲಬಹುದು? ಬೆಂಗಳೂರು ಸೆಂಟ್ರಲ್ ಈ ಬಾರಿ ಗೆಲುವು ಯಾರಿಗೆ, ಯಾರಿಗೆ ಸೋಲು? ಬೆಂಗಳೂರು ಸೆಂಟ್ರಲ್ ನಲ್ಲಿ ಈ ಬಾರಿ ಯಾರಿಗೆ ಗೆಲುವು, ಯಾರಿಗೆ ಸೋಲು? ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಒಂದು ಕ್ಷೇತ್ರದ ಬಗ್ಗೆ. ರಾಜಧಾನಿ ಹೃದಯ ಭಾಗದಲ್ಲಿ ಯಾರ ಕಡೆಗಿದೆ ಜನರ ಒಲವು? ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಂತ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ. ಬಿಜೆಪಿ ಅಭ್ಯರ್ಥಿಗೆ ಟೆನ್ಷನ್ ತಂದ ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್. ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ. ಕಳೆದ 3 ಬಾರಿ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಅವರು ಇಲ್ಲಿ ಗೆಲುವನ್ನು ಕಂಡಿದ್ದಾರೆ, ಹ್ಯಾಟ್ರಿಕ್ ಗೆಲುವು. ಆದರೆ ಈ ಬಾರಿ ಬಹಳ ಫೈಟ್ ಇದೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ. ಕಾರಣ ಅಂತಂದರೆ ಕಾಂಗ್ರೆಸ್ನ ಹಿರಿಯ ನಾಯಕರು ರೆಹಮಾನ್ ಖಾನ್ ಅವರ ಪುತ್ರ ಈ ಬಾರಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಮನ್ಸೂರ್ ಅಲಿ ಖಾನ್ ಯುವ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ತೆಲಂಗಾಣದಲ್ಲಿ ಕಾರ್ಯದರ್ಶಿಯಾಗಿ ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಈ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಮನ್ಸೂರ್ ಅಲಿ ಖಾನ್. ಅಷ್ಟೇ ಅಲ್ಲ, ಕ್ಷೇತ್ರದಲ್ಲಿರುವಂಥ ಒಂದಷ್ಟು ಪ್ಲಸ್ ಪಾಯಿಂಟ್ಗಳು ಏನು ಅವರಿಗೆ ವರದಾನವಾಗುವಂಥ ಸಾಧ್ಯತೆಗಳಿದೆ. ಹೀಗಾಗಿಯೇ ಅವ್ರಿಗೇನೆಲ್ಲ ಅಡ್ವಾಂಟೇಜ್ ಆಗುತ್ತೆ ಆ ಒಂದು ಅಂಶಗಳ ಮೇಲೆ ಅವರು ಕೆಲಸ ಮಾಡಿದ್ದಾರೆ, ಸ್ಟ್ರಾಟಜಿ ಮಾಡಿದ್ದಾರೆ, ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪಿಸಿ ಮೋಹನ್ ವರ್ಸಸ್ ಮನ್ಸೂರ್ ಅಲಿ ಖಾನ್. ಪಿಸಿ ಮೋಹನ್ ಅವರು ಕಳೆದ 3 ಬಾರಿ ಗೆದ್ದಿದ್ರು ಕೂಡ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದನ್ನು ಕೂಡ ಜನ ಗಮನಿಸ್ತಾ ಇದ್ದಾರೆ. ಇನ್ನು ಹೊಸದಾಗಿ ಈ ಬಾರಿ ಸ್ಪರ್ಧಾ ಕಣಕ್ಕೆ ಧುಮುಕಿರುವಂಥ ಮನ್ಸೂರ್ ಅಲಿ ಖಾನ್ ಅವರ ನಡೆ ನುಡಿಯನ್ನು ಕೂಡ ಜನ ಗಮನಿಸ್ತಾ ಇದ್ದಾರೆ. ಈಗಾಗಲೇ ಮನ್ಸೂರ್ ಅಲಿ ಖಾನ್ ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಕೇಸರಿ ಕೋಟೆಯನ್ನು ಛಿದ್ರ ಮಾಡೋದಕ್ಕೆ ಹೊರಟಿದ್ದಾರೆ ಕೈ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್. ಹೀಗಾಗಿ ಹ್ಯಾಟ್ರಿಕ್ ಗೆಲುವು ಕಂಡಿದ್ದಂಥ ಪಿಸಿ ಮೋಹನ್ ಅವರಿಗೆ ಈ ಬಾರಿ ಬಹಳ ಕಷ್ಟದ ಪರಿಸ್ಥಿತಿ ಇದೆ. ಕಳೆದ ಬಾರಿಯಂತೆ ಸುಲಭವಾಗಿ ಗೆಲುವು ಸಿಗೋದಿಲ್ಲ. ಕ್ಷೇತ್ರದಲ್ಲಿ ಸಾಕಷ್ಟು ಬೆವರನ್ನು ಹರಿಸ್ತಾ ಇದ್ದಾರೆ ಪಿಸಿ ಮೋಹನ್ ಅವರು, ಬಿಜೆಪಿ ಅಭ್ಯರ್ಥಿ. ಶತಾಯಗತಾಯ ಈ ಬಾರಿ ಗೆಲ್ಲೇಬೇಕು, ಯಾಕಂದರೆ ಈ ಬಾರಿ ಏನಾದರೂ ಅವ್ರು ಗೆದ್ದರೆ 4 ಬಾರಿ ಗೆದ್ದಂತಾಗುತ್ತೆ. ಕೇಂದ್ರದಲ್ಲಿ ಏನಾದರೂ ನರೇಂದ್ರ ಮೋದಿ ಅವರ ಸರ್ಕಾರ ಬಂದರೆ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ಬೋದು, ಮಂತ್ರಿ ಆಗುವಂಥ ಅವಕಾಶಗಳಾದರೆ. ಬೆಂಗಳೂರು ಸೆಂಟ್ರಲ್ನಲ್ಲಿ ಈಗ ಮನ್ಸೂರ್ ಅಲಿ ಖಾನ್ ಮಿಂಚಿನ ಸಂಚಾರವನ್ನು ನಡೆಸಿದ್ದಾರೆ. ಶತಾಯಗತಾಯ ಕ್ಷೇತ್ರವನ್ನು ಕೈವಶ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿದೆ. ಬೆಂಗಳೂರು ಸೆಂಟ್ರಲ್ನಲ್ಲಿ ಮನ್ಸೂರ್ ಮಿಂಚಿನ ಸಂಚಾರವನ್ನು ನಡೆಸಿದ್ದಾರೆ. ಶತಾಯಗತಾಯ ಕ್ಷೇತ್ರವನ್ನು ಕೈವಶ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿದೆ. ಯುವ ನಾಯಕರಾಗಿ ಜನರ ಗಮನವನ್ನು ಸೆಳೆದಿದ್ದಾರೆ ಮನ್ಸೂರ್ ಅಲಿ ಖಾನ್. ಅತ್ಯಲ್ಪ ಸಮಯದಲ್ಲೇ ಮೋಡಿ ಮಾಡಿದ್ದಾರೆ ಮನ್ಸೂರ್ ಅಲಿ ಖಾನ್. ಇನ್ನು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಕೂಡ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸಿದ್ದು ಮನ್ಸೂರ್ ಅಲಿ ಖಾನ್ ಅವರಿಗೆ ದೊಡ್ಡ ಶಕ್ತಿಯನ್ನು ನೀಡಿದಂತಲೇ ಹೇಳ್ಬೋದು. ಈ ಭಾಗದಲ್ಲಿ ಅನೇಕರು ತೆಲುಗು ಭಾಷಿಕರು ಕೂಡ ಇದ್ದಾರೆ. ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಕೂಡ ಇಲ್ಲಿರುವಂಥದ್ದು ಕಾಂಗ್ರೆಸ್ಗೆ ಒಂದು ಪ್ಲಸ್ ಪಾಯಿಂಟ್. ಮನ್ಸೂರ್ ಅಲಿ ಖಾನ್ ಅವರು, ಅವರ ತಂದೆಯವರು ಕೂಡ ಹಿರಿಯ ರಾಜಕಾರಣಿ ಆಗಿದ್ದಂಥವರು, ಹಾಗೆಯೇ ರಾಜ್ಯಸಭೆಯ ಉಪಸಭಾಪತಿಗಳ ಕೆಲಸ ಮಾಡಿದಂಥವರು. ತಂದೆಯ ಪ್ರಭಾವ ಮತ್ತು ಯುವ ನಾಯಕರಾಗಿ ಇವರು ಮಾಡ್ತಿರುವಂಥ ಕೆಲಸ ಕ್ಷೇತ್ರಕ್ಕೆ ಹೊಸಬರು ಅನ್ನೋದನ್ನು ಬಿಟ್ಟರೆ, ಕ್ಷೇತ್ರದಲ್ಲಿ ಅವರು ನಡೆಸ್ತಾ ಇರುವಂಥ ಪ್ರಚಾರ ನೋಡಿದ್ರೆ ಈ ಬಾರಿ ಯುವ ನಾಯಕನನ್ನು ಬೆಂಬಲಿಸಬೇಕು ಅನ್ನೋ ಒಂದು ಅಭಿಪ್ರಾಯ ಜನರಿಂದ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನ ಯುವ ನಾಯಕ ಮನ್ಸೂರ್ ಅಲಿ ಖಾನ್ ಮಿಂಚಿನ ಸಂಚಾರವನ್ನು ನಡೆಸಿದ್ದಾರೆ ಕ್ಷೇತ್ರದಲ್ಲಿ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಅವರ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಎಲ್ಲಿ ಜನರಿಗೆ ಗೊತ್ತಿಲ್ಲ ಅಂತ ಹೇಳಿ ಮನ್ಸೂರ್ ಅಲಿ ಖಾನ್ ಅವರ ಬಗ್ಗೆ ಜನ ಮಾತಾಡಿದ ಅಂತ ಏರಿಯಾಗೆ ಹೋಗಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ.
ಮನ್ಸೂರ್ ಅಲಿ ಖಾನ್ ಮೊದಲ ಪ್ರಯತ್ನದಲ್ಲೇ ಗೆಲುವಿಗಾಗಿ ಹೋರಾಟವನ್ನ ನಡೆಸಿದ್ದಾರೆ. ಶತಾಯಗತಾಯ ಗೆಲ್ಲಲೇಬೇಕು. ಈ ಸಿಕ್ಕಿರುವಂಥ ಒಂದು ಸುವರ್ಣ ಅವಕಾಶ. ಈ ಹಿಂದೆ ಕೂಡ ಅವರು ಶಾಸನಸಭೆಗೆ ಎಂಟ್ರಿಯನ್ನು ಕೊಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ರಾಜ್ಯದಲ್ಲಿ ವಿಧಾನಸಭೆಗಾಗಲಿ ವಿಧಾನ ಪರಿಷತ್ಗಾಗಲಿ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಕೊನೆಗೆ ದೆಹಲಿ ನಾಯಕರು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಲೋಕಸಭೆಗೆ ಹೋಗೋದಕ್ಕೆ. ಹೀಗಾಗಿ ಇಲ್ಲಿ ಗೆದ್ದರೆ ನೇರವಾಗಿ ಲೋಕಸಭೆಗೆ ಹೋಗ್ಬೋದು ಮನ್ಸೂರ್ ಅಲಿ ಖಾನ್ ಅವರು. ಇದಕ್ಕಾಗಿಯೇ ಈಗ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಕೋಟಾದಡಿ ಟಿಕೆಟ್ ಪಡೆದಿರುವಂಥ ಏಕೈಕ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್. ಕಾಂಗ್ರೆಸ್ನಲ್ಲಿ ಬೇರೆ ಎಲ್ಲೂ ಕೂಡ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಟಿಕೆಟ್ ಕೊಟ್ಟಿಲ್ಲ ಕಾಂಗ್ರೆಸ್ನಲ್ಲಿ. ಇಲ್ಲಿ ಮನ್ಸೂರ್ ಅಲಿ ಖಾನ್ ಅವರಿಗೆ ಮಾತ್ರ ಟಿಕೆಟ್ ಸಿಕ್ಕಿದೆ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರಿಗೂ ಕೂಡ ಮನ್ಸೂರ್ ಅಲಿ ಖಾನ್ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕಂತ ಅನಿವಾರ್ಯತೆ ಇದೆ. ಯಾಕಂದರೆ ಆ ಸಮುದಾಯಕ್ಕೆ ಸಿಕ್ಕಿರ್ತಕ್ಕಂಥ ಒಂದೇ ಒಂದು ಟಿಕೆಟ್ ಕರ್ನಾಟಕದಲ್ಲಿ. ಈಗಾಗಲೇ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನು ನಡೆಸಿರುವಂಥ ಘಟಾನುಘಟಿಗಳು ಸಿದ್ದರಾಮಯ್ಯ ಅವರಿರಲಿ, ಡಿ ಕೆ ಶಿವಕುಮಾರ್ ಅವರಿರಲಿ, ಹಾಗೆಯೇ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಕೂಡ ಕ್ಯಾಂಪೇನ್ ಮಾಡಿರೋದು ಮನ್ಸೂರ್ ಅಲಿ ಖಾನ್ಗೆ ಆನೆ ಬಲ ನೀಡಿದಂತಾಗಿದೆ. ಇತ್ತ ಮೋದಿ ನಾಮಬಲವನ್ನು ನಂಬಿಕೊಂಡಿರುವಂಥ PC ಮೋಹನ್ ಕಳೆದ 3 ಬಾರಿ ಕೂಡ ಕಳೆದ 2 ಅವಧಿಗೆ ನರೇಂದ್ರ ಮೋದಿಯವರು ಏನು ಪ್ರಧಾನಿ ಆದರೂ ಆ 2 ಸಂದರ್ಭಗಳಲ್ಲೂ ಕೂಡ ನರೇಂದ್ರ ಮೋದಿಯವರ ಅಲೆ ಭಾಳ ದೊಡ್ಡ ಮಟ್ಟದಲ್ಲಿತ್ತು. ಹೀಗಾಗಿ PC ಮೋಹನ್ ಅವರು ಅನಾಯಾಸವಾಗಿ ಗೆದ್ದುಕೊಂಡ್ಬಂದರು. ಈ ಬಾರಿ ಸಾಕಷ್ಟು ಫೈಟ್ ಇದೆ ಕ್ಷೇತ್ರದಲ್ಲಿ. ಅದಕ್ಕೆ ಕಾರಣ ಅಂತಂದರೆ ಮನ್ಸೂರ್ ಅಲಿ ಖಾನ್ ಒಬ್ಬ ಯುವ ನಾಯಕ ಅನ್ನುವಂಥದ್ದು. ಅವರ ಕೌಟುಂಬಿಕ ಹಿನ್ನೆಲೆ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಅವರ ತಂದೆಯವರು ಮತ್ತು ಕ್ಷೇತ್ರದಲ್ಲಿರುವಂಥ ಮುಸ್ಲಿಂ ಬಾಂಧವರ ಸಂಖ್ಯೆ, ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚಾಗಿರೋದು ಮತ್ತು ಗ್ಯಾರಂಟಿ ಅಂಶಗಳು, ಈ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳು, ಹಾಗೆಯೇ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರ ಬಲ ಅತಿ ಹೆಚ್ಚು ಶಾಸಕರಿದ್ದಾರೆ. ಹ್ಯಾರಿಸ್ ಅವರು ಇರ್ಬೋದು, ಅವರು BDA ಅಧ್ಯಕ್ಷರಾಗಿ ಕೂಡ ಇದ್ದಾರೆ. ಹಾಗೆಯೇ ರಿಜ್ವಾನ್ ಅರ್ಷದ್ ಅವರು ಕೂಡ ಇದ್ದಾರೆ MLA. ಹಿಂದೆ ಇದೇ ಕ್ಷೇತ್ರದಲ್ಲಿ ಅವರು PC ಮೋಹನ್ ಅವರ ವಿರುದ್ಧ ನಿಂತು ಸೋತಿದ್ರು. ಅವರು ಈ ಸಲ ಮನ್ಸೂರ್ ಅಲಿ ಖಾನ್ ಅವರನ್ನ ಗೆಲ್ಲಿಸಲೇಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ. ಅವರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಇದು ಪ್ಲಸ್ ಪಾಯಿಂಟ್ ಅವರಿಗೆ.